ಚೆಲುವ ಸುಕುಮಾರನ ಪಡೆದಿರಲು ನಿಲಯದಲ್ಲಿ ಗೆಲಿದು ಸುರಪುರ ಬಾಳುವ ಬಗೆಯರಿಯದ ದಿತಿಯು ಮರುಗುದಿರೆ ತನ್ಮನದಿ ಕಾಲ ಕಳೆಯುವಂತಹ ಸಂದರ್ಭದಲ್ಲಿ ಒಂದು ದುಃಖ ನನ್ನನ್ನು ಕಾಡುತ್ತಾ ಉಂಟು. ಇದನ್ನು ಪರಿಹರಿಸುವುದಾದ್ರೂ ಹೇಗೆ? ಇಲ್ಲಿ ಯಾವ ಯುದ್ಧದಲ್ಲಿ ಸೋತು ಎತ್ತಲ ಓಡಿ ಹೋಗಿದ್ದಾರೆ. ಸ್ವರ್ಗದನ್ನ ಅಧೀನವಾಗಿದೆ ಹಾರುತ್ತಾ ನನ್ನ ಮುಂದೆ ನಿಂತ ಯಾರು
ರಕ್ಷಿಸಲೆಂದು ಕೊಂಡು ಬಿಟ್ಟು ನೇರವಾಗಿ ಸರ್ಕಾರ ಏರಿದೆ. ಇಂದ್ರಾದಿ ಸಮರವನ್ನು ಬಡಿದಾಡಿಸಿ ಸಿಂಹವಿಷ್ಟರನ್ನು ಏರಿ ಬೆರೆಯುತ್ತಾ ಇರುವೆಯ. ಇನ್ನೊಂದು ಶಿಕ್ಷಕಕ್ಕಾಗಿ ಬಂದವ ಯಕ್ಷರಾಜ ಭಿನ್ನಲಾಕ್ಷ. ಯಕ್ಷರೊಮ್ಮೆ ಬರಲಿ ಧುರೆಗೆ ಲಕ್ಷ್ಯವಲ್ಲವು. ಯಕ್ಷರಾಜ ಇಂದ್ರಾದಿ ದೇವತೆಗಳನ್ನ ಸೋಲಿಸಲ್ಲ ನನಗೆ. ನೀನ್ ನಿರ್ಲಕ್ಷ್ಯವೇ ಹೌದು. ಬಂದಂತ ದಾರಿಗೆ ಸುಂಕ ಇಲ್ಲ. ಹಿಂದೆ ಹೋದ್ರೆ ಲೇಸು. ಸಂತೋಷದ ವಿಚಾರ ನಮ್ಮರಿಗೆ ತಿಳಿಸಕ್ಕಾಗಿ ಎಚ್ಚರ ಕರಕರಚೆ ಭಯದಿಂದ ನಡಗುತ್ತ ಹೊರಗೆ ನಡೆ ತಂದಾಗ ಮಾರಿನೆಗರಗೆ ಪೇಳಿದನು.
ನಿನ್ನಗೆ ಕಾಂತ ಕಾಳಗದರಿತು ರಾಜಾಲವಗೆಲಲೆಂದು ಲೀಲೆಯೊಡೆಯಿದಂಥ ನಿನ್ನಯ ಕಾಂತ ಎಂತದು ಬೇಕು? ವಿಷಯ ಕೇಳಬೇಕಮ್ಮ. ಅಮ್ಮ, ನಾನು ಮತ್ತು ನಿಮ್ಮ ಗಂಡ ಜೊತೆಯಾಗಿ ಮೇಲೆ ಗುರುಪುರಕ್ಕೆ ಹೋದೆವಮ್ಮ. ಗುರುಪುರ ಅಲ್ವಾ? ಹಾ, ಸುರಪುರ. ಅಲ್ಲಿಗೆ ನಾವು ಹೋದ ವಿಷಯ ತಿಳಿದ ಅಲ್ಲಿಯ ಯಜಮಾನ ಸೂರಪ್ಪ ಇದ್ದಾನಲ್ಲ, ಸುರಪ್ಪ ಅವ ದೇವರ ಕಲ್ಲರನ್ನು ಕೂಡಿಕೊಂಡು ಜಗಳಕ್ಕೆ ಬಂದ. ದೇವರ್ಕಲ್. ಜಗಳಕ್ಕೆ ಬಂದಮ್ಮ. ಅಮ್ಮ, ಒಬ್ಬೊಬ್ಬರೇ ಯುದ್ಧಕ್ಕೆ ಬಂದ್ರು. ಯಾರೆಲ್ಲ ಬಂದ್ರು? ಮೊದಲು ಅಗ್ನಿ ಬಂದ. ಅಗ್ನಿ ಬಂದೇನಾಯ್ತು? ಒಂದಿಷ್ಟು ನೀರು ಪಟಕ್ಕ ಏರ್ಬದೆ ತಡ ಸಿಂಕ ನಂದಿ ಹೋಯ್ತಮ್ಮ. ಸೋತು ಹೋದ. ಅಲ್ಲಿಗೆ ವರ್ಣ ಬಂತು, ವರುಣ ಜಾರಿದ. ಆಮೇಲೆ ನೀರು ಬತ್ತಿ ಬಂದ, ನೀರು ಹೊತ್ತಿ ಓಡಿದ. ಆಮೇಲೆ ಕುಂಬಾರ ಬಂದ. ಅದ್ಯಾರು ಮಡಿಕೆ ಮಾಡುವನ? ಅಲ್ಲ ಅಲ್ಲ, ಮತ್ತೆ ಅಲ್ಲಿ ಗಣಪತಿ ಕುಂಬಾರ, ಧನಪತಿ ಕುಬೇರ. ಅವ ಬಂದ, ಅವನು ಕೂಡ ಕಾಲು ಕಿತ್ತ. ಆಮೇಲೆ ಯಮ ಬಂದ. ಯಮ 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 ಅವ ಕೂಡ ಓಡಿ ಹೋದಮ್ಮ. ಆಮೇಲೆ ಇವರೆಲ್ಲ ಹೋದ ವಿಷಯ ತಿಳಿದಂತ ವಾಯು ಮಾತ್ರ ಬಹಳ ಕ್ರಮದಲ್ಲಿ ಬಂದಿದ್ದಾನಮ್ಮ. ಹೇಗದು ಕ್ರಮ? ಅವರೆಲ್ಲ ಮುಂದಿನಿಂದ ಯುದ್ಧ ಮಾಡಿ ಸೋತು ಓಡಿದ್ದಾರೆ. ನಾನು ಮುಂದಿನಿಂದ ಹೋಗುದು ಸರಿಯಲ್ಲ ಅಂತ ಈ ಸಲ ವಾಯು ಹಿಂದಿನಿಂದ ಬಂತು. ಏನ ನಿನ್ನ ಅಭಿನಯ? ಅಲ್ಲ, ವಾಯು ಮೇಲೆ ಮಹಾರಾಜನಿಗೆ ಗೊತ್ತಾಗ್ಲಿಲ್ಲ. ನಾನು ಅಲ್ಲಿಗೆ ಒಂದು ಸೂಜಿ ಕೊಟ್ಟೆ. ಎಂತದು ಕೊಟ್ಟದ್ದು? ವಾಯು ಬರ್ತದೆ ಅಂತ ಮಹಾರಾಜನಿಗೆ ಸೂಜಿ ಕೊಟ್ಟೆ. ಸೂಚನೆ ಕೊಟ್ಟದ್ದು? ಆವಾಗ ಆಲೋಚನೆ ಮಾಡಿದ್ರು, ಓಹೋ ಪಾಯಸ ಎಂತದ? ಅಲ್ಲ, ಆಲೋಚನೆ ಮಾಡಿದ್ರು. ಪ್ರಾಯಶಃ ಈ ಸಲ ವಾಯು ಹಿಂದಿನಿಂದ ಬರುವ ಲಕ್ಷಣ ಉಂಟು ಅಂತ ಆಲೋಚನೆ ಮಾಡಿದ ಮಹಾರಾಜರು ಎಡ ಕಾಲಿನ ವಾಹನ ಮೆಟ್ಟಿದ್ರು. ಏನಾಯ್ತು? ಹಿಂದಿನಿಂದ ಬಂದ ವಾಯು ಸುದ್ದಿಲ್ಲ, ಅದೇ ಕೈ ಮುರಿತದೆ. ಅಲ್ಲ ಶಬ್ದ. ಆಮೇಲೆ ಹೋಯ್ತಮ್ಮ. ಅಮ್ಮ, ಇವರೆಲ್ಲ ಹೋದ ವಿಷಯ ತಿಳಿದಂತ ಸೂರಪ್ಪ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಏನು ಮಾಡಿದ? ಐರಾವತವನ್ನು ಹಿಡಿದು ಉಜ್ಜರಾಯುಧವನ್ನು ಏರಿ ಜಗಳಕ್ಕೆ ಬಂದ. ಐರಾವತವನ್ನು ಹಿಡಿದು ಕರ್ಮ. ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಹಿಡ್ಕೊಂಡು. ಅಮ್ಮ, ಏನಮ್ಮನಿಗೆ ತಪ್ಪಿತಮ್ಮ. ಮತ್ತೆ ತಪ್ಪದೆ? ನನಗೆ ಅಂದಾಜಾಗ್ಲಿಲ್ಲ, ಬೇಸರ ಮಾಡಬೇಡಿ ಅಮ್ಮ. ನನಗೆ ಯಾಕೆ ಬೇಸರ? ಅಲ್ಲ, ನೀವು ಅದನ್ನು ಸರಿ ಮಾಡಿಕೊಂಡು. ನೀನ್ ತಪ್ಪು ಹೇಳಿಕೆ ನಾನು ಸರಿ ಬಂದಿನ ಜನವರಿಂದ ಅಲ್ಲ, ನೀವು ಗೊತ್ತುಂಟಲ್ಲ, ಒಂದೇನಾಯ್ತು? ಬಂದವನು ಭಯಂಕರವು ಭೀಕರವು BMS ನಲ್ಲಿ ಜಗಳ ಮಾಡಿ ಕೊನೆಗೆ ಸೂರಪ್ಪನು ಸೋತು ಹೋದ. ಸುರಪೋಡಿ ಹೋದ. ಮಹಾರಾಜರು ಹುಡುಕುವುದಕ್ಕೆ ಪ್ರಾರಂಭ ಮಾಡಿದ್ರು. ಎಂತದನ್ನು? ಮಸಣ ಎಲ್ಲಿ ಉಂಟು ಅಂತ. ಅದ್ಯಾಕೆ? ಕೂತುಕೊಳ್ಳಿಕ್ಕೆ ಸಿಂಹಾಸನ. ಅದೇ ನಾನು ತೋರಿಸಿ ಹೋಗಿ ಕೂತದ್ದೇ ತಡಮ್ಮ. ತಕೊಳ್ಳಿ ಆಪು ಸೀರೆ, ಅಪ್ಸರೆಯರು, ದಂಬೆ, ಊದುಬತ್ತಿ, ಮೇಣಕ್ಕೆ, ತಿಳಿದುತ್ತವೆ, ಮಂಡಿ ದೋಸೆ, ಜಾಳವಕ್ರ, ಪತ್ರಮೂಡಿ, ಆಂಬುಲೆನ್ಸ್. ನಿಲ್ಲಿಸ. ಎಂತ ಆಂಬುಲೆನ್ಸ್ ಅಮ್ಮ. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆ, ಅಲುಂಬಸೆ, ಆಲ್ಮೋಸ್ಟ್ ಎಲ್ಲ ಬಂದ್ರಮ್ಮ. ಇಷ್ಟೆಲ್ಲ ವೈಭವದಿಂದ ನಿಮ್ಮ ಗಂಡಲ್ಲಿ ಇದ್ರಮ್ಮ. ನಿಲ್ಲಿಸ. ಏನ ನಿನ್ನ ರಾಗ ಪ್ರಾರಂಭ ಆದ್ದು? ಹೌದೇನಾ? ಯಾಕೆ ನೀನು ಅಳುದು? ಮತ್ತೇನು ನನ್ನವರು ಗೆದ್ದದೆಂಬುದೇ ಹೇಳ್ತಾ ಇದ್ದಿ. ಇಂದ್ರಪೀಠವನ್ನು ಏರಿದ್ದಾರೆ. ಇದು ಸಂತೋಷದ ವಿಚಾರ. ನಗು ನಗುತ್ತಾ ಹೇಳುದು ಬಿಟ್ಟು ನೀನು ಅಳುತ್ತಾ ಇದ್ದಿ. ನಗು ನಗುತ್ತಾ ಹೇಳ. ಮುಂದೇನಾಯ್ತು? ಅಮ್ಮ, ಒಂದು ಸಣ್ಣ ಘಟರ ಘಟನೆ. ಏನದು? ಅಲ್ಲಿಗೊಬ್ಬ ಹಾರಾಡಿ ಬಂದ. ಹಾರಾಡಿ? ಯಾರು? ಅವ ಕೇಳಿದಾಗ ಹೇಳಿದ್ರು ಅದು ಎಸ್ಕೇಪಿಂಗ್ ಆಣಿ ಅಂತ. ಯಕ್ಷರಾಜ ಪಿಂಗಳಾಕ್ಷ ಬಂದವನೇ ಕುಳಿತ ಮಹಾರಾಜರ ಮುಂದೆ ನಿಂತು ಒಂದು ರೆಕ್ಕೆಯಿಂದ ಸುಯ್ಯ ಗಾಳಿ ಹಾಕಿದ. ಗಾಳಿ ಹಾಕಿದ್ದ? ಯಾಕೆ? ಆಯಾಸಗೊಂಡ ಮಹಾರಾಜರ ಸೇವೆ ಮಾಡ್ತಾನೆ ಅಂತ ನಾನು ಭಾವಿಸಿದ್ದೆ. ಮತ್ತೆ ನೋಡುವಾಗ ಅದು ಅವನ ಪೆಟ್ಟು. ನನ್ನವರಿಗೆ ಏನಾಯ್ತು? ಮೇಲಿದ್ದ ಮಹಾರಾಜರು ಜರ್ರ ಜಾರಿ ಕೆಳಗೆ ಕೂತ್ರಮ್ಮ. ಕುಳಿತದ್ದ? ಅದ್ಯಾಕೆ? ಇಷ್ಟರವರೆಗೆ ನಿತ್ಯ ಪೆಟ್ಟು ಮಾಡಿದ್ದಲ್ವಾ, ಈ ಸಲ ಒಂದು ಕೂತು ಪೆಟ್ಟು ಮಾಡುವ ಅಂತ ಇರಬಹುದು ಲೆಕ್ಕ ಹಾಕಿದೆ ಅಮ್ಮ. ರೆಕ್ಕೆಯಿಂದ ಪುನಃ ಗಾಳಿ ಹಾಕಿದ. ಅದ್ರಲ್ಲಿ ಏನಾಯ್ತು? ಅಲ್ಲಿಗೆ ಮಲಗಿದ್ರಮ್ಮ. ಮಲಗಿದ್ರ? ಯಾಕೆ? ಕೂತು ಬೇಡ, ಈ ಸಲ ಮಲ್ಕೊಂಡೇ ಪೆಟ್ಟು ಮಾಡುವ ಅಂತ ಇರಬಹುದು ಅಂತ ಲೆಕ್ಕ ಹಾಕಿದೆ ಅಮ್ಮ. ಅಮ್ಮ, ಇದಕ್ಕಿಂತ ಮೊದಲು ಮಹಾರಾಜರು ಎಲ್ಲಿಯಾದ್ರೂ ಮಲಗಿ ಪೆಟ್ಟು ಮಾಡ್ತಾ ಇದ್ರಮ್ಮ? ಬೇಕಾ ನಿನಗೆ ಉತ್ತರ? ಎಂತ ಪ್ರಶ್ನೆ ನಿನ್ನದು? ನಿನಗೆ ಗೊತ್ತಿಲ್ಲ? ಅವ್ರ ಜೊತೆ ನೀನೆಲ್ಲ ಇದ್ದದ್ದು ನಿನಗೆ ಗೊತ್ತಿಲ್ವಾ? ಜೊತೆಯಲ್ಲಿರುವಾಗ ಒಂದೇ ಒಂದು ಸಲ ನಾನು ನೋಡುವ ಹಾಗೆ ಪೆಟ್ಟು ಮಾಡ್ಲೇ ಇಲ್ಲ. ಮತ್ತೆ ಈ ಸಲ ಯಾಕೆ ಹೊಸ ಕ್ರಮ ತಗೊಂಡ್ರು? ಇದು ಸೋಜಿಗೆ ಎಷ್ಟು ಇಲ್ಲಿ ಸೋಜಿಗೆ?
ಸೋಜಿಗ ಅಂತ ಸ್ವಲ್ಪ ಹೊತ್ತು ಕಾದಮ್ಮ. ಹೇಳಿಲ್ಲ, ಪೆಟ್ಟು ಮಾಡ್ಲಿಲ್ಲ. ಹೇಳು ಇಲ್ಲ, ಪೆಟ್ಟು ಮಾಡ್ಲಿಲ್ಲ. ನೀನು ಹೋಗಿ ಎಬ್ಬಿಸ್ಬೇಕಿತ್ತು. ಎಂತದ ಅಮ್ಮ ಎಬ್ಬಿಸ್ಲಿಕ್ಕೆ ಎಂತದುಂಟು? ಇಷ್ಟು ಉದ್ದ ನಾಲಿಗೆ ಹೊರಗೆ ಹಾಕಿ ರಕ್ತ ಕಾರಿ ನಿಮ್ಮ ಗಂಡ ಪತಿಯನೇ ಮಾಡಿದೆಯಲ್ಲ ಪತಿಯನೇ ಮಾಡಿದೆಯಲ್ಲ ಈ ಪರಿಯನ್ನ ಜೊತೆ ಅಗಲಿರೆ ನಲ್ಲ ಶಿತಿಯುಳು ನಿನ್ನ ನಗಲಿ ಜೀವಿಸಲಂದು ಈ ವ್ಯಥೆಯ ಯಾರು ಹೇಳಲಿ ಏನೇ ಮಾಡಿದೆಯಲ್ಲ ಪತಿಯೇ ಶಿವ 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 ಶಿವ, ಎಂತಹ ದುರ್ವಾರ್ತೆ ನಾನು ಕೇಳುತ್ತಾ ಇದ್ದೇನೆ. ನನ್ನ ಪತಿ ದೇವರು ನಾಲ್ಕು ಲೋಕಕ್ಕೆ ಹೋಗಿ ಆ ದೇವತೆಗಳನ್ನೆಲ್ಲ ಹೊಡೆದೋಡಿಸಿ ಸ್ವರ್ಗದ ಸಂಪತ್ತನ್ನು ಪಡಿತೇನೆ ಎಂಬುದ ಧೈರ್ಯದ ಮಾತನ್ನು ಹೇಳಿ ಹೊರಟು ಹೋದವರು. ಪರಿಣಾಮ ಕಾಳಗದಲ್ಲಿ ನನ್ನ ಸ್ವಾಮಿಯ ಪಾಲಿಗೆ ಮರಣವಾಯಿತಂತೆ. ಅಯ್ಯೋ ದೇವರೇ, ಯಾರು ಮಾಡಿದ ತಪ್ಪಿಗೆ ದೇವರಲ್ಲಿ ಇಂತಹ ಶಿಕ್ಷೆಯನ್ನು ಕೊಟ್ಟದ್ದು? ನನ್ನ ಜೀವನದಲ್ಲಿ ಇಂತಹ ಗತಿ ಬರಬಹುದೆಂಬುದಾಗಿ ನಾನು ಭಾವಿಸಿದವಳಲ್ಲ. ನನ್ನದಾದಂತಹ ಒಂದು ಆಸೆ ಇತ್ತು, ನನ್ನ ಕೊನೆಯ ಉಸಿರಿನ ತನಕ ನನ್ನ ಸ್ವಾಮಿಯ ಪಾದ ಸೇವೆಯನ್ನು ಮಾಡಿ ಬದುಕಬೇಕೆಂಬುದಾಗಿ. ಅಂತಹ ಯೋಗ ಭಾಗ್ಯ ನನ್ನ ಪಾಲಿಗೆ ಇಲ್ಲದೆ ಹೋಯಿತು. ನನ್ನವರಳಿದ ಮೇಲೆ ನಾನಿಂದು ಯಾಕೆ ಬದುಕಬೇಕು, ಯಾರಿಗಾಗಿ ಬದುಕಬೇಕು? ನನ್ನ ಈ ಕಷ್ಟವನ್ನು ಯಾರಲ್ಲಿ ಹೇಳಲಿ? ಅತ್ತ ಬರವೇ ನಿನ್ನು ಸುಮ್ಮನೆ, ಅತ್ತು ಫಲವೇ ನಿನ್ನು ಸುಮ್ಮನೆ, ಸತ್ತವರು ಜೀವಿ ಬರೇಗೆ ಸಮರ ಸಮರ್ಥನಾಗಿಗ ತರಳ ಮಗಿಷಾಸುರಗೆ ಬಿತ್ತರಿಸಿ ಕಥನಗಳೇ ಸುಮರದ ಮೊತ್ತವನು ಸದೆ ಬರಿದು ನಾಗವ ಅರ್ತಿಯರಿ ವಶಗೈವೆ ಎನ್ನುತ್ತಲೇ ಕರೆದಡ ಮಗನಾಗ ಐದು ಹೋದ ನನ್ನವರಿಗಾಗಿ ನಾನು ಹೀಗೆ ಚಿಂತಿಸುತ್ತಾ ಕಣ್ಣೀರು ಸುರಿಸ್ತಾ ಇದ್ರೆ, ಸತ್ತು ಹೋದ ನನ್ನ ಗಂಡ ಖಂಡಿತ ಹಿಂದಿರುಗಿ ಬರೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ನಮಗೆ ಅನ್ಯಾಯ ಮಾಡಿದಂತಹ ದೇವತೆಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ನನ್ನ ಮಗನಿದ್ದಾನೆ ಮಹೇಶ, ಸಮರಕ್ಕೆ ಸಮರ್ಥನಾಗಿದ್ದಾನೆ. ಇಲ್ಲಿಯ ಮಕ್ಕಳ ಜೊತೆ ಆಟ ಆಡೋದಕ್ಕೆ ಹೋಗಿದ್ದಾನೆ. ಮಗನನ್ನು ಕರೆಸಿ ಈ ವಿಚಾರವನ್ನು ಮಗನಲ್ಲಿ ಹೇಳಿ ಕಾಳಕ್ಕೆ ಮಹೇಶನನ್ನೇ ಕಳುಹಿಸಿಕೊಡುತ್ತೇನೆ. ಮಗನೇ ಮಹೇಶ, ಬಾ ಮಗನೇ ಬಾ.
ಕಳೆದಯ್ಯ ತಾಯಿ, ಕಳೆದಯ್ಯ ಜನನಿ. ಅಮ್ಮ, ರಾರಾಜಿಸುವಂತ ರಾಜಾಂಗಣದಲ್ಲಿ ರಾಜಕುಮಾರರ ಜೊತೆ ಆಟವಾಡುತ್ತಿದ್ದೆ. ತಕ್ಷಣವೇ ಮಗನೇ ಮಹಿಷ ಬಾಯಿ ಕಡೆ ಎಂದು ದೀರ್ಘವಾದ ಧ್ವನಿ ಕೇಳಿತು. ಅಮ್ಮ, ಹೆತ್ತ ತಾಯಿಯ ಕರುಳಿನ ಕರೆಯನ್ನು ಆಲಿಸಿ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಬಂದೆ. ಕಣ್ಣೀರು ಆಟದ ಬಗೆಯನ್ನು ಬಿಟ್ಟು ನಿನ್ನಲ್ಲಿಗೆ ಬಂದು ನಿನ್ನ ಮುಖವನ್ನು ನೋಡ್ತೇನೆ. ತಲೆಯನ್ನೇ ತಗ್ಗಿಸಿ ಧಾರಾಕಾರವಾಗಿ ಕಣ್ಣೀರಿಸ್ತಾ ಇದ್ದೆ. ಇದನ್ನೆಲ್ಲ ನೋಡುವಾಗ ನಮ್ಮ ಕುಲದಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆದಿದೆ. ನಿನ್ನ ಕಣ್ಣೀರಿಗೆ ಯಾರಮ್ಮ ಕಾರಣ? ಸರಿ ಅಲ್ಲ, ಅವರಿಗೆ ಸರಿಯಾದ ಶಿಕ್ಷಣ ಸುರದಲ್ಲಿ ಗೆದ್ದು ನಮ್ಮ ಇಂದ್ರ ಪದವಿಯನ್ನು ಏರಿದಂತೆ ಸಂತೋಷದ ವಿಚಾರ. ಅಮ್ಮ, ಪಡೆದಂತಹ ಸಂಪತ್ತನ್ನು ಉಳಿಸಿಕೊಳ್ಳುವಂತಹ ಭಾಗ್ಯ ನಮ್ಮ ಪಾಲಿಗಿಲ್ಲದೆ ಹೋಯಿತು. ದೇವತೆಗಳು ಮೋಸದಿಂದ ನಿನ್ನ ಅಪ್ಪನನ್ನು ಕೊಂದಬೇಕು ಮಗನೇ. ನನ್ನ ತಂದೆ ಆಡಿದ್ದಾರೆ. ಯಾರಿದ್ದಾರಮ್ಮ ನನಗೆ ಗತಿ? ನಾನು ತಪ್ಪರಿಯದೆ ಅಮ್ಮ. ಅಮ್ಮ, ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಈ ರೀತಿಯಾಗಿ ತಲೆಯನ್ನು ತಗ್ಗಿಸಿ ಕಣ್ಣೀರು ಹಾಕಬೇಡ. ನನ್ನ ತಂದೆಯನ್ನು ಕೊಂದಂತ ಇಂದ್ರಾದಿ ದೇವತೆಗಳು ನಾನು ಬರ್ತೇನೆ. ಅಮ್ಮ, ನಿನ್ನಪ್ಪನನ್ನು ಕೊಂದ ಇಂದ್ರಾದಿ ದೇವತೆಗಳೆಲ್ಲ ಕಂದ ಮತ್ತೆ
ನನ್ನ ತಂದೆಯನ್ನು ಕೊಂದವ ಯಾರು? ನನ್ನ ಪಾಲಿಗೆ ಆತ ನಿರಕ್ಷರೇ. ಯಕ್ಷ ಲೋಕವನ್ನು ಸೇರುವಂತ ಸಂದರ್ಭದಲ್ಲಿ ಯಕ್ಷನ ಭಕ್ಷವನ್ನು ಸೇರಿಕೊಂಡು ಮುಖಂಡನೇ ಬರೋದು ಆತವನ್ನು ಎದುರಿಸುವಂತಹ ಸಾಮರ್ಥ್ಯ ನಿನ್ನ ಮಗಳಿದೆ. ಮಗನಿಗೆ ವನಜನಾಭ ಬರುವ ಕೃತಕತೆ ವನಜನಾಭನು ಬರುವ ಕೃತಕತೆ ಯಾಕಮ್ಮ ಏನು ಮಾಡ್ಬೇಕು ನಾನು? ಅನವರತ ಸುಮನಸರ ಪಕ್ಷದಿ ನಿನಗೆ ಪೇಳುವೆ ಒಂದು ನಿನಗೆ ಪೇಳುವೆ ಒಂದು ನಿಧಿಯಲ್ಲಿ ಪಡೆದು ವರಗಳನ್ನು ನಿಧಿಯಲ್ಲಿ ಪಡೆದು ವರಗಳನ್ನು ಮಗನೇಗೆ 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 ಅಮ್ಮ, ನನ್ನ ತಂದೆಯನ್ನು ಕೊಂದಂತ ಪಾಪಿ ಮಗ ಯಾವ ಕಡೆ ಇದ್ದಾನೆಂದು ಹುಡುಕುತ್ತಾ ಮುಂದುವರಿತೇನೆ. ನನ್ನ ಅಕ್ಷಿಗೆ ಗೋಚರಾದರೆ ಸಾಕು, ಆತನನ್ನು ಅಲ್ಲೇ ಮುಗಿಸಿ ಬಿಡ್ತಾರೆ. ಅಮ್ಮ, ಕೋಪ ಬಂತಮ್ಮ. ಮತ್ತೆ ಕೋಪ ಬರದೆ ಯಾಕೆ? ನಾನು ಈಗ ಕಲಿಸಿ ಹೊಟ್ಟಿದ್ದೇನೆ ನಿನ್ನನ್ನು. ಇಲ್ಲ ಮಗನೇ, ಅಮ್ಮ, ಅವಸರವೇ ಅನರ್ಥಕ್ಕೆ ಕಾರಣವಾದಿತ್ತು. ಯಾವ ಕಾರ್ಯವನ್ನು ಮಾಡಬೇಕಾದ್ರೂ ಮೊದಲಾಗಿ ನಾವು ಯೋಚಿಸಬೇಕು ಮಗನೇ. ಹೌದಮ್ಮ. ಕಾಲಿಡುವುದಕ್ಕಿಂತ ಮೊದಲು ಹ. ಕಣ್ಣಿಡಬೇಕಂತೆ. ಈಗ ಏನಾಯ್ತಮ್ಮ? ಅವಸರ ಮಾಡಿ ನೀನು ನಾಕಲೋಕವನ್ನು ಪ್ರವೇಶ ಮಾಡಿದ್ದಾದ್ರೆ ಹ, ಆ ಸುಮನಸರನ್ನು ಮಾತ್ರ ಗೆಲ್ಲಬಹುದಷ್ಟೇ. ಮತ್ತೆ ಅಂತಹ ಶಕ್ತಿ ಸಾಮರ್ಥ್ಯ ನಿನ್ನಲ್ಲಿದೆ. ಹ. ನೀನು ಗೆದ್ದು ಬರುವೆಂಬ ವಿಶ್ವಾಸವೂ ನನಗಿದೆ. ಮತ್ತೆ ಯಾಕೆ ಕಾಲಾವಕಾಶ? ಮಗನೇ, ಅಮ್ಮ, ಆ ದೇವತೆಗಳ ಪಕ್ಷದಲ್ಲಿ ಹ. ಆ ಹರಿ ಇದ್ದಾನೆ. ಏನು ಮಾಡ್ತಾನೆ? ಅವ ಮೋಸದಿಂದ ಅವನ ಚಕ್ರವನ್ನು ಪ್ರಯೋಗಿಸ್ತಾನೆ. ಈ ಸಲ ಅವನ ಚಕ್ರವನ್ನು ನೋಡ್ಬೇಕು, ಪುಡಿ ಮಾಡ್ಬೇಕು ನನಗೆ. ಅದು ಮಾತ್ರ ನಿನ್ನ ದೇಹ ಬಲದಿಂದ ಆಗುವಂತಹ ಕಾರ್ಯ ಅಲ್ಲ. ಮತ್ತೆ ಅದಕ್ಕೆ ದೈವ ಬಲ ಅಗತ್ಯ. ಅದನ್ನು ಹೇಗೆ ಸಂಪಾದನೆ ಮಾಡುವುದಮ್ಮ? ಈ ಹೊತ್ತಿನ ನೇರವಾಗಿ ನೀನು ಕಾಡಿಗೆ ಹೋಗಬೇಕು. ಅಲ್ಲಿ ಬ್ರಹ್ಮದೇವರ ಕುರಿತು ತಪಸ್ಸನ್ನಾಚರಿಸಬೇಕು. ನಿನ್ನ ಭಕ್ತಿಗೆ ದೇವರು ಒಲಿದು ಬಂದಾಗ ಹ. ಬೇಕು ಬೇಕಾದಂತಹ ವರವನ್ನು ಪಡೆದೆಂದಾದ್ರೆ ಹ. ಖಂಡಿತ ನಿನ್ನ ಪಾಲಿಗೆ ಜಯ ಸಿಗ್ತದೆ. ಹೌದಮ್ಮ. ಇದು ನನ್ನ ಮನದ ಆಸೆ ಮಗನೇ. ನಿನ್ನ ನಾಡಿ ಈಡೇರಿಸಿಕೊಳ್ತೇನೆ ಅಮ್ಮ. ಅಂದ ಕಾರ್ಯಕ್ಕಾಗಿ ನಾನು ಮುಂದುವರಿತಾ ಇದ್ದೇನೆ. ಆದ್ದರಿಂದ ತಾಯಿಯು ನೀನೆ, ತಂದೆಯು ನೀನು ಅಮ್ಮ. ಮಗನೇ, ಆದ್ದರಿಂದ ಯೋಗ್ಯವಾದ ಆಶೀರ್ವಾದವನ್ನು ಮಾಡಿ ಕಳಿಸು, ನಾನು ತೆರಳುತ್ತೇನಮ್ಮ. ಮಗನೇ, ನಿನ್ನ ರಕ್ಷಣೆಗಾಗಿ ಹ. ಈ ಆಯುಧವನ್ನು ಕೊಡ್ತಾ ಇದ್ದೇನೆ. ಆಗ್ಲೇ ನಿನ್ನ ದಾರಿ ನಿರೀಕ್ಷೆಯಲ್ಲೇ ಇದ್ದೇನೆ. ಧೈರ್ಯಸ್ಥರಾಗಿರಮ್ಮ. ಆದಷ್ಟು ಬೇಗ ಹೋಗಿ ಬಾ ಮಗನೇ. ಮಾತಿಗೆ ಮಣಿದು ವಿಖ್ಯಾತ ನಾಗೇಶನು ವಿಧಾತನಾದ ದೇವಿಗೆರುದು ಆತ ಸುಕ್ಷಣ ಪರ ಕೈ ತಂದು ಪುಷ್ಕರ ಕ್ಷೇತ್ರವ ಮುಗುತ್ತಲಿ ಬಳಿಗ
ನೆನೆಸಿರುವ ನೆರೆಗಟ್ಟಾಳ ಮಹೇಶ. ಒಂದು ಕಾಲದಲ್ಲಿ ವೈಭವದ ಬದುಕಿತ್ತು, ವಿರಾಜಮಾನರಾಗಿ ಬಾಳಿ ಬದುಕಿದವರು ನಾವು. ಶಂಕದುರ್ಗಾದ್ಯರಂತ ನಮಗೆ ಶೋಣಿತಾಪುರವೇ ಆಡಳಿತದ ಕೇಂದ್ರ ಸ್ಥಾನವಾಗಿತ್ತು. ಆದರೇನು ಮಾಡೋಣ, ಈ ಕಾಲದಲ್ಲಿ ಎಲ್ಲವನ್ನು ಕಳೆದುಕೊಂಡು ನಿರ್ಗತಿಗರಾಗಿ ಕಾಡು ಮೇಡುಗಳಲ್ಲಿ ಅಲಿಯುವಂತ ದುರ್ಧರ ಪ್ರಸಂಗ ನಮ್ಮ ಪಾಲಿಗಾಯ್ತು. ಕಷ್ಟದ ಜೀವನವಾಯ್ತು, ಜ್ಞಾನ ಮಾಡುವುದು. ಹರಿಹರಾದಿಗಳಿಂದ ಮರಣವು ಬಾರದಂತೆ ವರ್ತಮಾನವೊಂದು ಕೇಳಿ ತಿಳಿದಿದ್ದೇನೆ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಕ್ಯನೆಂಬಾತನ ಹುಟ್ಟಾಗಿದೆ ಅಂತೆ. ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ದರೆಯ ಯೋನಿಜರಿಂದ ಮತ್ತು 3 ಮೂರ್ತಿಗಳಿಂದ ಮರಣವೇ ಬಾರದ ವರವನ್ನು ಪಡೆದಿದ್ದಾನಂತೆ. ಏನು ಮಾಡೋಣ? ಮನಸರನ್ನು ರಾಘವ ಬಿಡದೆ ಪಡೆವ. ನಮಗಾದ ತೊಂದರೆಯನ್ನು ಹೇಳಿ ಪ್ರಯೋಜನವಿಲ್ಲ. ಒಂದು ಬಾರಿ ನಮ್ಮ ಸೇನೆ ಎತ್ತ ನೋಡು. ಒಬ್ಬನೇ ಕಣ್ಣಿಲ್ಲ, ಒಬ್ಬನೇ ಕಿವಿ ಇಲ್ಲ, ಮತ್ತೊಬ್ಬರಿಗೆ ಕಾಲಿಲ್ಲ. ಆ ಸೇನೆ ಎತ್ತ ನೋಡುವಾಗಲೇ ಕಣ್ಣಿನಲ್ಲಿ ನೀರು ಬರ್ತಾ ಇದೆ, ಕರಳನ್ನು ಕೈ ಹಾಗೆ ಎಳೆದ ಹಾಗೆ ಆಗ್ತಾ ಇದೆ. ಹಾಗಾದ್ರೆ ಹೊತ್ತು ಮಾಡುವುದು ಸರಿಯೇ? ಶೋಣಿತಾಪುರದಲ್ಲಿ ಮಹಿಷಾಸುರನು ಮೆರೆಯುತ್ತಿದ್ದಾನೆ ಎನ್ನುವಂತಹ ಮಾತನ್ನು ಕೇಳಿ ನಾವು ಸುಮ್ಮನಿದ್ರೆ ತರವಲ್ಲ. ನೇರವಾಗಿ ಅಮ್ಮನಿಂದ ಆಜ್ಞೆಯನ್ನು ಪಡೆದು ಭೂಲೋಕ ಪಾತಾಳ ಲೋಕವನ್ನೇ ಸ್ವಾಧೀನ ಮಾಡಿಕೊಂಡಿದ್ದೇವೆ. ಉಳಿದದ್ದು ನಾಲ್ಕಲೋಕ. ಆ ವಿಚಾರವಾಗಿ ಮಾತನಾಡುವಾಗ ಯಾರು ಯಾರು ಹೆದರಬೇಡಿ, ಎಲ್ಲರೂ ಹತ್ತಿರ ಬನ್ನಿ. ಬರಬಹುದೇ? ಬರಬಹುದು. ನಮಸ್ಕಾರವಯ್ಯ. ಪ್ರತಿ ನಮಸ್ಕಾರವನ್ನು ಮಾಡಿದ್ದೇನೆ. ಎಲ್ಲರೂ ಕುಳಿತುಕೊಳ್ಳಿರಿ. ಅಯ್ಯ, ನೀವು ಯಾರು? ನಿಮ್ಮ ಪುರ ಯಾವುದು? ನಿಮ್ಮ ಹೆಸರೇನು? ನಿಮ್ಮನ್ನು ನೋಡುವಾಗ ಅಂಗಾಂಗಗಳನ್ನು ಕಳ್ಕೊಂಡಿದ್ದೀರಿ. ಈ ರೀತಿ ಯಾರಿಂದ ಬಂತು ನಿಮಗೆ ಕಷ್ಟ? ಅಷ್ಟು ಮಾತ್ರವಲ್ಲ, ಇಷ್ಟು ಮಂದಿಯನ್ನೆಲ್ಲ ಕೂಡಿಕೊಂಡು ಶೋಣಿತಾಪುರಕ್ಕೆ ಬರಬೇಕಾದರೆ ನನ್ನ ಹಿತವಂತರೇ ನೀವು. ಹಿತವಂತರೇ ಹೇಳಿ. ಕೇಳುವ ನುಡಿ ಶಂಕರ
ನಿನ್ನ ಸಲಹೆಗೆ ಶಂಕಾಸುರ ಎಂಬುದಾಗಿ. ಈತ ಯಾರು? ದುರ್ಗಾಸುರ. ವಿನಾಸುರ. ಚಾಮರಾಸ ಇವರೆಲ್ಲರನ್ನು ಕೂಡಿಕೊಂಡು ಎಲ್ಲರನ್ನು ಕೂಡಿಕೊಂಡು ಯಾಕೆ ಈ ಶೋಣಿತಾಪುರಕ್ಕೆ ಬರಲಿಕ್ಕೆ ಕಾರಣ ಉಂಟಯ್ಯ. ಯಾವ ಶೋಣಿತಾಪುರದಲ್ಲಿ ಮೆರೆಯುತ್ತಿರುವಂತಹ ಹೊತ್ತಿನಲ್ಲಿ ಸ್ವರ್ಗಲೋಕದ ಬಯಕೆ ನಮಗೆ ಉಂಟಾಯ್ತು. ಸ್ವರ್ಗಲೋಕದ ಮೇಲೆ ಅಭಿಯೋಗವನ್ನು ಮಾಡಿದೆವು. ಅಲ್ಲಿರುವಂತ ದೇವಂದ್ರಾದಿ ದೇವತೆಗಳನ್ನು ಸೂರದ ಮೂಲಕ ಸೋಲಿಸಿದವಯ್ಯ. ಸ್ವರ್ಗಲೋಕ ಸ್ವಾಧೀನವಾಯಿತೆ. ಸ್ವರ್ಗಲೋಕ ಸ್ವಾಧೀನವಾಯ್ತು. ಸುರಪೀಠ ನಮ್ಮ ಪಾಲಿಗಾಯ್ತಯ್ಯ. ಮತ್ತೆ ಯಾಕೆ ಬಂದಿದ್ದೀರಿ ಇಲ್ಲಿಗೆ? ಆದರೆ ಆ ಸುರಪೀಠ ನಮ್ಮ ಪಾಲಿಗೆ ಶಾಶ್ವತವಾಗಿ ಉಳಿಸಿಕೊಳ್ಳುವಂತ ಭಾಗ್ಯ ಇಲ್ಲವಾಗಿ ಹೋಯ್ತಯ್ಯ. ಕಾರಣ ಉಂಟು. ಆ ದೇವತೆಗಳ ಪಕ್ಷಪಾತಿಗೊಬ್ಬನಿದ್ದಾನೆ. ಯಾರು? ಅವನೇ ಹರಿ. ಆ ಹರಿಯಲ್ಲಿ ಹೋಗಿ ದೇವತೆಗಳು ದೂರಿತ್ತರು. ಏನು ಮಾಡಲು? ಪರಿಣಾಮವಾಗಿ ಹರಿ ನಮ್ಮಲ್ಲಿ ಯುದ್ಧಕ್ಕೆ ಬರಲಿಲ್ಲ. ತನ್ನ ಕೈಯಲ್ಲಿರುವಂತಹ ಚಕ್ರವನ್ನು ನಮ್ಮ ಮೇಲೆ ಪ್ರಯೋಗಿಸಿದ. ನಿಮ್ಮಲ್ಲಿ ಆಯುಧ ಇರಲಿಲ್ಲವೇ? ಆಯುಧ ಇತ್ತು, ಎಲ್ಲವಿತ್ತು. ನೋಡುವುದಕ್ಕೆ ಆದರೆ ಎದುರಿಸಲಿಕ್ಕೆ ಮುಂದಾದವಯ್ಯ. ಪರಿಣಾಮವಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯ ಅಂಗಾಂಗಗಳನ್ನು ಕಳೆದುಕೊಂಡವಯ್ಯ. ಶಂಕದುರ್ಗಾತ್ಯರೇ, ಅಂಗಾಂಗಗಳನ್ನು ಕಳ್ಕೊಂಡು ಇಷ್ಟರವರೆಗೆ ಎಲ್ಲಿದ್ದೀರಿ? ಚಲಿಸುತ್ತಾ ಇದ್ದೇನೋ ಗಿರಿ ಕಾನನಗಳನೆಗೆ ಅರಿತು ನಿನ್ನಯ ಮಾತೆಗಳನ್ನು ಹರಿತಂದೆ ವಿಲ್ಲಿಗೆ ಭರದೆ ನಿನ್ನೊಡಗೊಂಡು ಸುರನ್ನು ಗೆಲಿದು ನಗವನು. ಅಯ್ಯ ಮೈಸಕ್ಯ, ಏನಯ್ಯ ದುರ್ಗಾಸುರ? ಹೇಳು ಮಾತನ್ನು ಲಾಲಿಸಬೇಕಯ್ಯ. ಆಗ್ಲಿ, ಏನದು? ಅಂಗಾಂಗಗಳನ್ನು ಕಳೆದುಕೊಂಡ ನಾವು ವಿಕಲಾಂಗ ಸ್ಥಿತಿಯಲ್ಲಿ ಬದುಕುವುದಕ್ಕೋಸ್ಕರ ಗಿರಿ ಗುಹೆ ಕಾರಣಗಳಲ್ಲಿ ಇಷ್ಟು ವರ್ಷ ವೇಷವನ್ನು ಮರೆಮಾಚಿ ಬದುಕಿದ್ದೇವಯ್ಯ. ಆಮೇಲೆ ಇಂದು ಬೆಳಿಗ್ಗೆ ಒಂದು ವಾರ್ತೆ ತಿಳಿಯಿತು. ಯಾವ್ದು? ಶೋಣಿತಾಪುರದಲ್ಲಿ ಮಾರಣಿಗೆ ಮಗನಾಗಿ ಮಹಿಷಾಕ್ಯನೆಂಬಾತರ ಹುಟ್ಟಾಗಿದೆ ಎಂದು. ಅಜರನ್ನು ಭಜನೆಯ ಮೂಲಕ ಮೆಚ್ಚಿಸಿ ಧರೆಯ ಯೋನಿಗರಿಂದ ಮತ್ತು 3 ಮೂರ್ತಿಗಳಿಂದ ಮರಣವೇ ಬಾರದ ವರವನ್ನು ಪಡೆದು ಮಹಾಬಲನಾಗಿ ಮೆರೆಯುತ್ತಿದ್ದಾನೆ ಎಂಬುದಾಗಿ ತಿಳಿಯಿತು. ಈಗ ಆದ್ದರಿಂದ ಇಲ್ಲಿಗೆ ಬಂದಿದ್ದೇವಯ್ಯ. ನಿಮಗೇನಾಗಬೇಕು? ನಮ್ಮ ಈ ಅಪಾರವಾದ ಸೇನೆಗೆ ನೀನು ನಾಯಕನಾಗಬೇಕು. ಅಷ್ಟೇಯ? ಅಷ್ಟು ಮಾತ್ರವಲ್ಲ, ದೇವತೆಗಳಿಂದ ನಮ್ಮ ಪಾಲಿಗೆ ಅನ್ಯಾಯವಾದಲ್ಲ, ಪರೋಕ್ಷವಾಗಿ ನಿನ್ನ ಪಾಲಿಗೂ ಅನ್ಯಾಯವಾಗಿದೆ. ಯಾವ ರೀತಿ? ನಿನ್ನ ತಂದೆಯನ್ನು ಕೊಲ್ಲಿಸಿದ ಯಾರು ಬಂತೆ? ಬಿಡಿ ಬೃಂದಾರಗಳ ಹಂದ ಗಣಿಪ